ಓವರ್ಡೋಸ್ ಅನಸ್ತೇಷಿಯಾ ಕೊಟ್ಟೆ ಈತ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ಹೇಳ್ತಾ ಇರೋದು. ಈ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ವೈದ್ಯನಿಂದ ಆಗಿರುವಂತಹ ಒಂದು ಹೇಯ ಕೃತ್ಯ. ಡಾಕ್ಟರ್ ಮಹೇಂದ್ರನ ಕರಾಳ ಮುಖವನ್ನ ಈಗ ಕೃತಿಕಾ ರೆಡ್ಡಿ ಸಹೋದರಿ ನಿಖಿತಾ ಅವರು ತೆರೆದಿಡ್ತಾ ಇದ್ದಾರೆ. ಆಕೆ ಟಿವಿ9 ಜೊತೆಗೆ ಮಾತಾಡಿದ್ದಾರೆ. FSL ರಿಪೋರ್ಟ್ ಬಂದ ಮೇಲೇನೆ ನಮಗೆ ದೊಡ್ಡ ಶಾಕ್ ಆಯ್ತು. ಪ್ರೊಪೋಫೋಲ್ ಹೆಸರಿನ ಅನಸ್ತೇಷಿಯಾ ಕೊಟ್ಟು ಸಾಯಿಸಿದಾನೆ ಅಂತ ಹೇಳಿ ಆಕೆ ಮಾತಾಡಿದ್ದಾರೆ. ನಾವು ಪ್ರತಿನಿಧಿ ವಿಕಾಸ್ ನಿಖಿತಾ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಏನಿದೆ, ಇದೊಂದು ವೆಲ್ ಪ್ಲಾನ್ಡ್ ಪ್ರೀ ಪ್ಲಾನ್ಡ್ ಸ್ಕೆಚ್ ಆಗಿರುವಂಥದ್ದು. ಇದರಲ್ಲಿ ಪತಿ ಏನಿದ್ದಾನೆ ಮಹೇಂದ್ರ, ಈತ ತುಂಬ ನೀಟಾಗಿ ಪ್ಲಾನ್ ಮಾಡಿ ಪತ್ನಿಯನ್ನ ಕೊಲೆ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದರಿಯಾಗಿರ್ತಕ್ಕಂಥ ಡಾಕ್ಟರ್ ನಿಖಿತಾ ಅವರು ನನ್ನ ಜೊತೆ ಇರುವಂಥದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ. ಮೇಡಮ್, ಈ ಒಂದು ಕೊಲೆಯನ್ನು ಅಂದರೆ ನಿಮ್ಮ ಸಹೋದರಿಯ ಕೊಲೆ ಅನ್ನುವಂಥದ್ದು ಈಗ FSLನಲ್ಲಿ ದೃಢಪಟ್ಟಿರುವಂಥದ್ದು. ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿ ಈ ಕೊಲೆಯನ್ನು ಮಾಡಲಾಗಿದೆ? ಸೊ ಏನಂದರೆ ಇಮಿಡಿಯೇಟಾಗಿ ಡೆತ್ ಆದಾಗ ನಾರ್ಮಲಿ 28 year old ಫೀಮೇಲ್ ಆರ್ ಮೇಲ್ ಯಾರೇ ಆಗಿದ್ರು ನ್ಯಾಚುರಲ್ ಅಂತ ನಂಬೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಆ್ಯಂಡ್ ವಿ ಆರ್ ಎಜುಕೇಟೆಡ್ ಫ್ಯಾಮಿಲಿ. ಸೊ ನಮಗೆ ಅಲ್ಲೇ ಒಂದು ಸಸ್ಪಿಷನ್ ಬಂತು, ಓಕೆ ಇದು ನ್ಯಾಚುರಲ್ ಡೆತ್ ಆಗಿರೋಕ್ಕೆ ಚಾನ್ಸ್ ಇಲ್ಲ ಅಂತ. ಅದೊಂದು ಅದಕ್ಕೆ ನಾವು ಇನ್ಸಿಸ್ಟೆಡ್ ಪೋಸ್ಟ್ಮಾರ್ಟಮ್ ಮಾಡಿಸ್ಲೇಬೇಕು ಅಂತ ಇನ್ಸಿಸ್ಟ್ ಮಾಡಿದ್ವಿ. ಆವಾಗ್ಲೂ ಅವರು ಮಹೇಂದ್ರ ಅವರು ಮತ್ತು ಅವ್ರ ಫ್ಯಾಮ್ಲಿಯವರು ತುಂಬ ಪ್ರಯತ್ನ ಪಟ್ಟರು ಇದು ಪೋಸ್ಟ್ಮಾರ್ಟಮ್ ಮಾಡಿಸ್ಬಾರ್ದು. ಇನ್ಫ್ಯಾಕ್ಟ್ ಮಹೇಂದ್ರ ಅವರು ನಾನು ನನ್ನ ಹೆಂಡತಿಯ ಪೋಸ್ಟ್ಮಾರ್ಟಮ್ ನೋಡೋಕ್ಕೆ ಹೋಗಬೇಕು ಅಂತಲೂ ಇನ್ಸಿಸ್ಟ್ ಮಾಡಿದರು. ಬಟ್ ಪೊಲೀಸ್ ಅದಕ್ಕೆ ಒಪ್ಪಿಲ್ಲ, ಅದು ಆಗಿಲ್ಲ ಅಂದ್ಕೊಳ್ಳಿ. ಓಕೆ, ಅದಾದಮೇಲೆ ವಿ ಗೇವ್ ಫಾರ್ ಪೋಸ್ಟ್ಮಾರ್ಟಮ್. ಅದಾದಮೇಲೆ ತುಂಬ ವಿಷಯ ತಿಳಿದು ಬಂತು. ಹೀಗೆ ರಿಲೇಟಿವ್ಸ್ ಫ್ಯಾಮ್ಲಿ ಎಲ್ಲ ಕೇಳಿದಾಗ ಅವನಿಗೆ ಈ ಥರ ಬೇರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರ್ಬೋದು ಅಂತ ಒಂದು. ಆಮೇಲೆ ಇನ್ನೊಂದು, ಅವಳು ಕ್ಲಿನಿಕ್ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ಲು. ಅದ್ರ ಮೇಲೂ ಇವನಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಏನಕ್ಕೂ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಅವಳು ತುಂಬ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ಕೇಳಿದಾಗ್ಲೂ ಓಕೆ ಮಾಡ್ಸೋಣ ಅಂತ ತಳ್ಕೊಂಡೇ ಬಂದರು. ಕೊನೆಗೆ ನಮ್ಮ ಅಪ್ಪನೇ ಹೋಗ್ಬಿಟ್ಟು ಮುಂದೆ ನಿಂತು ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಂಬಂದರು. ಅದಕ್ಕೂ ಆಸಕ್ತಿ ತೋರಿಸ್ತಿರ್ಲಿಲ್ಲ. ಮದುವೆ ಆದಮೇಲೆ ಒಂದು ದಿವಸನೂ ಎಲ್ಲೋ ಆಚೆ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಏನೂ ಕೊಡಿಸ್ತಾನೂ ಇರಲಿಲ್ಲ. ಸೊ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದ ಅವಳನ್ನ. ಏನೆಲ್ಲ ಮಾಡಿದ್ರು, ಯಾವ ಥರ ಇಂಜೆಕ್ಟ್ ಮಾಡಿದ್ರು ಅವರಿಗೆ? ಅದು ಕಮೆಂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಗೆ ಗೊತ್ತಿರೋದೇನೆಂದರೆ ಟಿಲ್ FSL ರಿಪೋರ್ಟ್ ಕೇಮ್ ವಿ ಡಿಂಟ್ ನೋ ವಾಟ್ ವಾಸ್ ದೇರ್. FSL ರಿಪೋರ್ಟ್ ಬಂದಾಗ ನಮಗೆ ತಿಳಿದು ಬಂತು ಅದರಲ್ಲಿ ಅನೆಸ್ಥೆಟಿಕ್ ಡ್ರಗ್ ಕಾಲ್ ಪ್ರೊಪೋಫಾಲ್ ಇಂಜೆಕ್ಟ್ ಮಾಡಿದ್ದಾನೆ ಅಂತ. ಅದು ಒಂದು ಅನೆಸ್ಥೆಟಿಕ್ ಡ್ರಗ್. ಅದು ಹಾಗೆ ಯೂಸ್ ಮಾಡೋಂಗಿಲ್ಲ. ಅದು ಇದರ ICU ಸೆಟಪ್ಪಲ್ಲೋ ಇಲ್ಲ OT ಸೆಟಪ್ಪಲ್ಲೋ ಯೂಸ್ ಮಾಡಬೇಕು ಅಂಡರ್ ದ ಗೈಡೆನ್ಸ್ ಆಫ್ ಎನ್ ಅನೆಸ್ಥೆಟಿಸ್ಟ್. ಬೇರೆಯೊಬ್ಬಳ ಜೊತೆಗೆ ಒಂದು ಅನೈತಿಕ ಸಂಬಂಧ ಇದ್ರೂ ಇರಬಹುದು ಅಂತಕ್ಕಂಥ ಆರೋಪ. ಆ ಹಿನ್ನೆಲೆಯಲ್ಲಿ ಇವರಿಗೆ ಒಂದು ಅನಸ್ತೇಷಿಯಾ ಇಂಜೆಕ್ಟ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಅವರ ಸಹೋದರಿ ಡಾಕ್ಟರ್ ನಿಖಿತಾ ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ವಿಕಾಸ್, TV9 ಬೆಂಗಳೂರು.